ಸೊ ಮಾರ್ನಿಂಗ್ 5:30 ಆಗೈತಿ. ಈಗ ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಆಗೈತೆ. ನಂದು ಬ್ಯೂಟೇನ್ ಗ್ಯಾಸ್ ತಗೊಂಡೆ ನಾನು, ಯಾಕಂದ್ರೆ ಚಾ ಮಾಡ್ಕೋಬೇಕಂತ ಐತಿ ಇವತ್ತಲ್ಲೇ ನದಿ ಹತ್ರ. ಆಮೇಲೆ ಎಲ್ಲ ಬ್ಯಾಗ್, ಡ್ರೆಸ್, ಸ್ವೆಟರ್ ಎಲ್ಲ ಕರೆಕ್ಟ್ ಐತಿ. ಹೆಲ್ಮೆಟ್ ಚಾರ್ಜ್ ಆಗತೈತಿ. ಎಲ್ಲ ಗಾಡಿ ನಿಂದಿಸ ಇಲ್ಲೇ ಅಬ್ದುಲ್ ಇಲ್ಲಿ ನೋಡ್ರಿ, ಸಾಯಿ ಚಾನ ಮತ್ತೆ ಸಾಯಿ, ನಮಸ್ಕಾರ ನಮಸ್ಕಾರ. ಆಕಾಶಣ್ಣ, ಆದಿತ್ಯ. ಜಲ್ದಿ ಬರ್ತಿತ್ತು, ಮುಂದಿನ ವರ್ಷ 2025 ಜಲ್ದಿ ಬರ್ತಿತ್ತು. ಇಲ್ಲಿ ಬಂದು ನಿಂತೇವಿ ಅಂಗಡಿಗೆ. ಆ್ಯಕ್ಚುಲಿ ನಿಂತಿದ್ದೆ ಯಾಕಂದ್ರೆ ಪ್ರತೀಕ್ ಬೈ ಗಾಡಿ ಪಂಚರ್ ಆಗೈತಿ. ಇಷ್ಟು ದೊಡ್ಡ ಮಳೆ ಹೋಗ್ತೈತಿ, ಅದು ನೋಡಿಲ್ಲ, ಹಂಗೆ ಹೊಡ್ಕೊಂಡು ಬಂದಾನೆ. ಸೊ ಅಲ್ಲಿ ಪಂಚರ್ ಚಾ ಕೊಟ್ಟಾನ, ಅಲ್ಲಿ ಬಿಟ್ಟ ನಾನು ಚಹಾ ಕೂಡ ಐತಿ. ಎಲ್ಲ ಗಾಡಿ ಲೈನ್ ಮಾಡಿಟ್ಟೇವಿ. ಸ್ವಲ್ಪ ಸಾಮಾನು ಅದ್ಲಿ ಬದಲಿ ಮಾಡ್ಕೊಡೋದವು. ನನ್ನ ಗಾಡಿ ಸಣ್ಣದೈತಿ, ಅದಕ್ಕೆ ಲಗೇಜ್ ಇಲ್ಲ ಅಂತಂದು ಎಲ್ಲ ಲಗೇಜ್ ಆಕಾಶನ ಗಾಡಿ ಒಳಗೆ ಇಡಾತೀವಿ. ಪಂಚರ್ ತೆಗ್ದೈತಿ. ಇದು ಟೈರ್ನಾಗ ಇದು ಸಿಕ್ಕೊಂಡಿತ್ತು, ಅದಕ್ಕೆ ಪಂಚರ್ ಆಗೈತಿ. ವೇಟ್ ಮಾಡತ್ತಿ ಇಲ್ಲೇ. ಹೊಂಟ್ವಿ, ಎಲ್ಲ ರೆಡಿ ಆಯ್ತು, ಎಲ್ಲ ಗಾಡಿ ರೆಡಿ ಅದಾವೆ. ಇವನು ಇಲ್ಲಿ ರೆಡಿ ನಿಂತಾನೆ. ನಮ್ದು ಎಲ್ಲಕ್ಕಿಂತ ಆಡ್ ಔಟ್ಫಿಟ್ ಐತಿ. ರೆಡಿ ಹೋಗೋಣಂತ ಬರ್ರಿ. ಹಾಂ, ಒಳಗೆ ಇಟ್ಕೊಂಡ್ಬಿಡು. ನನ್ನ ಫೋನ್ ಕೊಡು, ನನ್ನ ಫೋನಲ್ಲಿ ನೆಕ್ಸ್ಟಿಗೆ ನಾವು ಯಲ್ಲಾಪುರಿಗೆ ಹೊಂಟೀವಿ. ನಾಷ್ಟ ಇಷ್ಟ ಮಾಡ್ತೀವಿ. ಎಲ್ಲರೂ ಬಂದಿದ್ದು ಅವರೆಲ್ಲ ಅವ್ರು ಮುಂದೆ ಬರ್ತಾರೆ, ನೋಡ್ಬೇಕು. ಹಾಂ, ಇದೊಂದು ಸ್ಪ್ರಿಂಗ್ ಬರ್ತೈತೆ. ಹೌದು, ಅದನ್ನ ಮ್ಯಾಲಿದ ತೆಗೆದ ಚಲೋ ಮಾಡಿತ್ತು, ಲೂಸ್ ಆಗಿತ್ತು. ಅಲ್ಲಿ ಆಕಾಶ ಟಿಪ್ಸ್ ಕೊಡತ್ತಾರೆ ನಿಮ್ಗೆ, ಚಲೋ ಯೂಟ್ಯೂಬರ್ ಆಗಕ್ಕೆ. ನಂದು ಕ್ಯಾಮ್ರಾ ನಾಷ್ಟ ಮಾಡಕ್ಕೆ ನಿಂದಿರ್ತೈತಿಗ. ಏನು ಹೆಂಗೆ ನೋಡ್ಬೇಕು, ಇಲ್ಲಿ ಮಾಡಬೇಕು ನೆಕ್ಸ್ಟ್ ಮಾಡಿ. ನಾಷ್ಟ ಮಾಡಕ್ಕೆ ಬಂದೀವಿ. ನಾ ಆಗಲೇ ಎಳ್ನೀರು ಕುಡಿದೀನಿ. ನಿನ್ನೆ ಊಟನೂ ಹೆವಿ ಆಗೈತಿ, ಅದಕ್ಕೆ ಎಲ್ಲ ನಾಷ್ಟ ಮಾಡಾಕತ್ತೆ. ಈ ಆಕಾಶ ನಾವು ಬ್ಲಾಗ್ ಮಾಡಿ ಹಾಕ್ತಾರೆ. ಇವ ಬರೀ ಈಗೂ ಚಾರ್ಜಿಂಗ್ ಕರೆನ್ಸಿ ಅಂದ್ಕೊಂತದಾನ. ಬಂದಾಯ್ತು, ಎಲ್ಲ ಅಡುಗೆ ಸಾಮಾನು ತೊಗೊಂಬಂದಿದ್ವಿ. ಜಸ್ಟ್ ಹೋಗಿ ತಗೊಂಬಂದೀವಿ ಅಂಗಡಿ ಆಮೇಲೆ ಎಲ್ಲ ರೆಡಿ ಆಗತ್ತೀವಿ. ನಾಷ್ಟ ಇಷ್ಟ ಎಲ್ಲ ಆಗೈತಿ, ಭಾಳ ಹೊತ್ತು ವೇಟ್ ಮಾಡತ್ತೀವಿ. ಹೊಂಟೇವಿ. ಈಗ ಏನು ಪ್ರಾಬ್ಲಮ್ ಆಗೈತೆ ಅಂತಂದ್ರೆ ಡಬ್ರಿ ಇಲ್ಲ. ಡಬ್ರಿ ಐತಿ, ಸಣ್ಣ ಐತಿ, ಬರೀ 6 ಜನಕ್ಕೆ ಆಗುವಂಥದ್ದು ಐತಿ. ಅದಕ್ಕೆ ಎಲ್ಲ ಹೋಗಿ ಹುಡುಕಾಡಿ ಬಂದಾರೀಗ, ಸಿಗಾತಿಲ್ಲ. ಅದಕ್ಕೆ ಇಲ್ಲೇ ಅಂಗಡಿ ಒಳಗೆ ಕೇಳಿದ್ವಿ ನಾವು, ಕೊಡ್ತಾರಂದ್ರೂ ಇಲ್ಲ ಅಂತ. ಅದಕ್ಕೆ ನೋಡಿ ಈಗ ಸಪ್ರೇಟ್ ಮಾಡ್ಕೊಂಡು ನೋಡ್ಬೇಕು ಏನಾಕೈತಿ ನೋಡಿಲ್ಲ. ಅದಕ್ಕೆ ಇವತ್ತು ತರಕ್ಕೆ ಹೋದರೆ ಅವ್ರಿಗೆ ಫುಲ್ ಫಿಕ್ಸ್ ಆಗಿಬಿಟ್ಟೈತಿ. ಬಿರಿಯಾನಿ ಮಾಡ್ಕೊಳಬೇಕು, ತಿನ್ನಬೇಕಂತಂದು ಮತ್ತೀಗ ಹೋಗ್ಯಾರ, ಮತ್ತೆ ವೇಟ್ ಮಾಡಬೇಕೀಗ.
ಎಲ್ಲ ರೆಡಿ ಆಗಿದ್ದೆ ನಾನು. ಆಮೇಲೆ ಏನಾದ್ರು ಬಿತ್ತಂದ್ರೆ ಅದು ಎಲ್ಲ ವಯಸ್ಸವರು ಹುಡುಗರೇ ಬರೀ ಎಲ್ಲರೂ ಲಪಡಾದಾರ ಇಲ್ಲೇ, ನಾನು ಚಲೋ ಇರೋದು. ಇಷ್ಟೋ ತನಕ ವೇಟ್ ಮಾಡಿಸ್ಬಿಟ್ಟು ಫೈನಲಿ ತಂದಾರ. ಫೈನಲಿ ಹೊಸ ಡಬ್ರಿ ತಂದ್ರೆ, ಹೊಸ ಡಬ್ರಿನ ತಂದ್ರೆ ಏನು ಫ್ರಿಜ್ ಮಾಡಿ ಟಾಪ್ ಬಾಕ್ಸ್ ಅಲ್ಲ ಅಂದ್ರೆ ಒಂದು ಟೈಪ್ ಇದು ಐತಿಲ್ಲ, ಇದು ಹೋಗುತ್ತೆ ಟಾಪ್ ಬಾಕ್ಸ್ದಾಗ ನೋಡ್ಬೇಕು. ಟಾಪ್ ಬಾಕ್ಸ್ ಎಲ್ಲಿ ಹೋಗುತ್ತದೆ? ಹೋಗಲ್ಲ ಹೋಗಲ್ಲ. ಚಾವಿ ಕೊಡೆ. ಅವನು ನೋಡ್ರಿ ಡಬ್ರಿ ಹಿಡ್ಕೊಂಡು ಹೊಂಟಾನ. ಎಲ್ಲರೂ ಫೈನಲಿ ರೆಡಿ ಆಗ್ಯಾರ ಅಂತೂ. ಇವತ್ತು ಆಲ್ರೆಡಿ ಟೈಮ್ 10 ಗಂಟೆ ಆಗೈತಿ. ಹೋಗು ನಿಂತಿ ಫೈನಲಿ ಹೊಂಟೇವಿ ನಾವು. ನೋಡ್ಬೋದು ನೀವು. ಇಲ್ಲಿ ಆಕಾಶನ ಇನ್ನೂ ಬಂದಿಲ್ಲ, ಅದಕ್ಕೆ ವೇಟ್ ಮಾಡತ್ತೀವಿ. ಬಾಕಿ ಎಲ್ಲರೂ ಬಂದಿದೆ. ಲೇಟ್ ಆಗೋದಿತ್ತಿಗೆ. ಆಲ್ರೆಡಿ 11 o'clock ಆಗ್ತಂತೆ. ಜಲ್ದಿ ಹೋಗ್ಬೇಕಾಗಿತ್ತು. ನಾವು ಎಲ್ಲೂ ಸ್ಟಾಪ್ ತೊಗೊಳ್ಳೋ ಇರ್ತಿದ್ದಿಲ್ಲ, ಬಟ್ ಎಲ್ಲರ ಜೊತೆಗೆ ಹೋಗ್ಬೇಕಂತ ಅಲ್ಲೇ ಬೇರೆ ಐತಿ, ಅಲ್ಲೇ ಬೇರೆ ಐತೋ. ಇದು ಕೆಳಗೈತಿ. ಹಾಂ, ಇಲ್ಲೇ ಬೇರೆ ಐತಿ, ಅಲ್ಲೇ ಕೆಳಗೈತಿ. ಈ ಗಾಡಿ ತೊಗೊಂಡು ಹೋಗ್ಬೋದು. ಚಾನ್ಸೇ ಇಲ್ಲ. ಬ್ರಿಡ್ಜ್ ಹಾಂ ಕೇಳ್ಬೇಕು. ಅಲ್ಲಿದ್ದು ಗೊತ್ತಿಲ್ಲ, ಬಟ್ ಕೆಳಗೈತಿ. ಇಲ್ಲಿ ಸಹಸ್ರಲಿಂಗಲ್ಲಿ ಕೆಳಗೈತಿ. ಇದಲ್ಲೋ ಅದು ಹೊನ್ನಾವರ ಸೈಡಿಂದ ಬಂದು ರೀಚ್ ಆಗ್ಯಾವ. ಇಲ್ಲೇ ಎಲ್ಲ ಗಾಡಿ ಪಾರ್ಕ್ ಮಾಡೀವಿ. ಗಾಡಿ ಭಾಳ ಹೀಟ್ ಆಗ್ಯಾವ. ಎಲ್ಲ ಗಾಡಿ ಹೀಟ್ ಆಗ್ಯಾವ. ಈಗ ಎಲ್ಲ ಬ್ಯಾಗ್ನಾಗ ತುಂಬ್ಕೊಳ್ಳೋದು ಎಲ್ಲ ಆಕಾಶ ಟಾಪ್ ಬಾಕ್ಸ್ನಾಗ ತಂದಿದ್ವಿ ಸಾಮಾನು. ಈಗ ತೊಗೊಂಡು ಕೆಳಗೆ ಹೋಗ್ಬೇಕು. ಈಗ ಅವನ್ನ ಎಲ್ಲ ಗಾಡಿ ಹೀಟ್ ಆಗ್ಯಾವ. ಎಸ್ಪೆಷಲಿ ಟ್ರಯಾಂಫ್ ಗಾಡಿ ಭಾಳ ಹೀಟ್ ಆಗೈತಿ. ಯಾಕಾಗೈತೆ ಗೊತ್ತಿಲ್ಲ, ಒಂದೇ ಸರ್ವಿಸ್ ಆಗೈತಿ. ಅದು ಜಸ್ಟ್ ಹೀಟ್ ಆಗೈತೆ ಅಂತಂದ್ರೆ ಆ್ಯಸ್ ಇಟ್ ನಾವು 400-500 ಕಿಲೋಮೀಟ್ರ್ ಹೊಡೆದೇವೆ ಅನ್ನೋಷ್ಟು ಹೀಟ್ ಆಗೈತಿ. ನಿಮ್ಮ ಕಡೆ ಟ್ರಯಾಂಫ್ ಗಾಡಿ ಇದ್ದರೆ ಕಮೆಂಟ್ ಮಾಡಿರಿ, ನಿಮ್ಮದು ಹಂಗಾಗ್ತೈತೆ ನಿಮಗೆ. ಎಲ್ಲ ಲೇಟ್ ಮಾಡತ್ತಾರ ಅವ್ರು, ಇನ್ನೂ ಅಲ್ಲೇ ಅದಾರೆ, ಇನ್ನೂ ಬರತ್ತಾರ ಎಲ್ಲರೂ. ನಾವು ನೋಡ್ಬೋದು. ಈಗ ಇಲ್ಲೇ ಸಹಸ್ರಲಿಂಗನಾಗ ಅದೇವಿ. ಇಲ್ಲೇ ಮ್ಯಾಪ್ ಕೊಟ್ಟಾರವರು. ಇದು ನದಿ ಹೆಂಗೆ ಹೋಗ್ತೈತಿ. ಆ್ಯಕ್ಚುಲಿ ಶಾಲ್ಮಲಾ ನದಿ. ಇದ್ರದ್ದು ಒಂದು ವ್ಲಾಗ್ ಮಾಡತ್ತೆ ನಾನು, ಅಂದ್ರೆ ಉದ್ಭವ ಸ್ಥಾನ ಎಲ್ಲ ಐತೆ ನದಿದು ಅಂತಂದು. ಆಮೇಲೆ ಇಲ್ಲಿಂದ ಬನವಾಸಿ 36, ಶಿರ್ಸಿ 15, ಜೋಗ್ 73 ಐತಿ. ಶಿರ್ಸಿಗೆ ಹೋಗೋ ಪ್ಲ್ಯಾನ್ ಐತೆ ನಂಗೆ, ನೋಡ್ಬೇಕು. ಆ್ಯಕ್ಚುಲಿ ಇವ್ರು ಬರ್ತಾಯಿಲ್ಲ ಗೊತ್ತಿಲ್ಲ, ನಂಗೆ ಹೆಂಗೆ ಪ್ಲ್ಯಾನ್ ಐತಿ ನೋಡೋದು. ನೀನು ಇಲ್ಲಿ ಇಳಿದು ಹೊಂಟೆ ನಾ ಕೆಳಗೆ. ನೀರು ಸ್ವಲ್ಪ ಕಮ್ಮಿ ಐತಿ.
ಇದು ಸ್ಟೋರಿ ಏನೈತಲ್ಲ ನಿಮ್ಗೆ ಕೆಳಗೆ ಹೋದ್ಮೇಲೆ ಹೇಳ್ತೇನೆ ಅಂತ ನಾನು. ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಐತಿ, ನಿಮ್ಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ಹೇಳ್ತೇನೆ ಅಂತ. ಈ ಕಡೆ ಸ್ವಲ್ಪ ಖಾಲಿ ಐತಿ, ಅದಕ್ಕೆ ಈ ಕಡೆ ಹೋಗ್ತೇವೆ ಈಗ. ಅಡುಗೆ ಹೆಲ್ಪ್ ಮಾಡ್ಕೋಬೇಕು, ಇನ್ನೂ ಪ್ಲ್ಯಾನಿಂಗ್ ಇಲ್ಲ, ಏನಿಲ್ಲ, ಎಲ್ಲ ಇನ್ನೂ ರೆಡಿ ಮಾಡ್ಕೋಬೇಕು. ತೋರಿಸ್ತೇನೆ ಅಂತ ನಿಮಗೆಲ್ಲ. ನಿಮ್ಮ ತಮ್ಮ ಏನು ಡ್ರೆಸ್ ಕಾಸ್ಟ್ಯೂಮ್ ಹಾ ಚಾಲು ಇರ್ಲಿ ಹಂಗೆ ಫುಲ್ ಕ್ರೇಜಿ ಮಾಡ್ರಿ ಮಾಡ್ರಿ ಚೌಕ್ ಬರತ್ತೀನಿ ಮಾಡ್ರಿ. ಕೊಡು ಕಲ್ಲ ಕಾಲ. ಈಗ ನಾವಿಲ್ಲೇನು ಮಾಡಿದ್ವಲ್ಲ ಈಗ ಜಳಕ, ಇಲ್ಲೇ ಯಾವ ಸೈಡ್ ಇಲ್ಲೇ ಯಾವ ಲಿಂಗನೂ ಇಲ್ಲ ಇಲ್ಲೇ. ಬಟ್ ಲಿಂಗು ಏನು ಶಿವಲಿಂಗ ಏನಿದಾವಲ್ಲ ಆ ಕಡೆ ಅದಾವೆ, ಅಲ್ಲಿ ಫ್ಯಾಮಿಲಿಗಳ ಪೂಜಾ ಮಾಡಾಕ್ತಾರೆ. ನಾವು ಅಷ್ಟೇ ಹೋಗಿದ್ವಿ. ಬಟ್ ಈಗ ನಾವು ಎಲ್ಲ ಜಳಕ ಮಾಡಿ ರೆಡಿ ಆಗಿವಿ, ಈಗ ಹೋಗ್ತೀವಿ. ಅಲ್ಲೆಲ್ಲ ಅವರು ಎಲ್ಲ ರೆಡಿ ಆಗ್ಯಾರ, ಈಗ ಹೋಗ್ತೇವೆ. ನಾವು ಹೋದ್ಮೇಲೆ ಅಲ್ಲೇ ನಿಮಗೆ ತೋರಿಸ್ತೇನಂತ. ಮತ್ತು ಅಲ್ಲಿ ನೋಡ್ಬೋದು ಅಬ್ದುಲ್ ವಿಡಿಯೋ ಚಾ ಮಾಡತ್ತಾನೆ, ಹಾಲೆಲ್ಲ ಹೊಡಿತಾವ ಅಂತ ಹೇಳಿರಿ. ಹಾಗಲ್ಲಿ ನಾವು 8ನೇ ಸಲ ಆಯ್ತು ಹೇಳ ಚಾ ಅಂತ ನೋಡ್ಬೋದು. ಮಾಡತ್ತಾನೆ ವಿಡಿಯೋ ಇಲ್ಲಿ. ನಾನು ಬ್ಯೂಟಿ ಆ್ಯಂಡ್ ಗ್ಯಾಸ್ ತಂದಿದ್ದೆ, ಅದು ಲಾಸ್ಟ್ ಟೈಮ್ ನಿಮ್ಗೆ ಏನು ಬ್ಲಾಗ್ನಾಗ ತೋರಿಸಿದ್ನಲ್ಲ ಅದನ್ನ ತೊಗೊಂಡು ಮಾಡತ್ತಾನೆ ನಾವು ಅಲ್ಲಿ. ಅಕಸ್ಮಾತ್ ನೀವು ಇಲ್ಲಿ ಮಟ್ಟ ವಿಡಿಯೋ ನೋಡಿರಿ ಅಂತಂದ್ರೆ ಪ್ಲೀಸ್ ಸ್ಟೇ ಟ್ಯೂನ್ಡ್ ಆಗಿರಿ, ಯಾಕಂದ್ರೆ ನೆಕ್ಸ್ಟ್ ಪಾರ್ಟ್ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಐತಿ. ನಾವು ಮತ್ತೆ ಹೆಂಗೆ ಕುಕಿಂಗ್ ಮಾಡಿದ್ವಿ ಜಂಗಲ್ನಾಗ ಅನ್ನೋದೈತಿ, ಇದ್ರ ಸ್ಟೋರಿ ಐತಿ ಏನು ಅನ್ನೋದನ್ನ ನೋಡೋರಂತ್ರಿ ನೆಕ್ಸ್ಟ್ ಪಾರ್ಟ್ 2 ಒಳಗೆ. ಥ್ಯಾಂಕ್ ಯು ಎವ್ರಿ ಒನ್.